ರೇ ಮೂರ್ತಿ ಅವ್ರೆ ಬನ್ರಿ ಇಲ್ಲಿ. ಆವಾಗ್ಲೇ ಒಳಗ ಹಾಕಿದ್ರಲ್ಲ. ಹಾಂ ಸರ್. ಆ ಮೂತಿನ ಕರ್ಕೊ ಬನ್ನಿ ಇಲ್ಲಿ. ಎಸ್ ಸರ್. ಅಲ್ಲೇ ನಿಂತ್ಕೊಳ್ಳಿ. ಸೈನ್ ಮಾಡು. ನಾನ್ರೆ ಇನ್ನೇ ನಾನ್ ಮಾಡ್ಲಾ? ಮಾಡ. ವೈನಿಯವ್ರ ಸಹಿ ಮಾಡ್ಬೇಕೇನ್ರಿ? ಮಾಡಿ, ಆಮೇಲೆ ಹೇಳ್ತೀನಿ. ರೇ ಅವನ್ ಜುವೆಲ್ಸ್ ಕೊಟ್ಬಿಟ್ಟು ಫೋನ್ ಕೊಟ್ಟು ಕಳಿಸಿ. ಸರಿ ಸರ್. ಹಲೋ, ನಿಮ್ಮ ಮೊಬೈಲ್ ತಗೊಳ್ಳಿ, ಹೊರಡಿ. ನಡೀರಿ. ವೈನಿಯವ್ರ ಒಳಗ ನಾ ಸಹಿ ಮಾಡ್ಬೇಕಾದ್ರೆ ಯಾಕಂತ ಕೇಳಿದ್ದೆ, ನೀವು ಅದಕ್ಕೆ ಆಮೇಲೆ ಹೇಳ್ತೀನಿ ಸಹಿ ಮಾಡಂತ ಹೇಳಿದ್ರಲ್ಲ, ಏನು ವಿಷಯ ರೀ? ನಾವು ಯಾವುದೇ ಕೇಸ್ ಇಲ್ಲದೆ ಬಿಡುಗಡೆ ಆಗಬೇಕು ಅಂದರೆ ಶಿವಗಾಮಿ ಮನೆಯಲ್ಲಿ 2 ದಿನ ಮನೆ ಕೆಲಸ ಮಾಡಬೇಕಂತೆ. ಹಾಂ, ಏನ್ರಿ ವೈನಿಯವ್ರ ಇದು? ಊರ್ಮಿಳ ಅವ್ರ ತಂಗಿ ಗಂಡ ನಾನು ಅಕ್ಕಿ ಮನೆಯೊಳಗ ಮನಿ ಕೆಲಸ ಮಾಡೋದಾ? ಇದೆಲ್ಲ ಆಗೋದಿಲ್ರಿ. ನಂದು ಹಾಳಾಗಿ ಹೋಗ್ಲಿ ಬಿಡ್ರಿ. ನೀವ್ಯಾರು? MP ಸತ್ಯದೇವ ಅವ್ರ ಹೆಂಡತಿ, ನೀವು ಕೆಲಸ ಮಾಡೋದಾ? ಏನು ಮಾಡೋಕ್ಕಾಗಲ್ಲ. 2 ದಿನ ತಾನೇ ಮಾಡೋಣ. 2 ದಿನ ಆದಮೇಲೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆತ್ರಿ ವೈನಿಯವ್ರ, ನೀವು ಹೆಂಗೆ ಹೇಳ್ತಿರೋ ಹಂಗಾಗ್ಲಿ. ಎಲ್ಲಿಗೆ ಹೋಗುದ್ರಿ? ನಮ್ಮ ಮನೆಗೆ ಹೋಗುದಾ ಅವ್ರ ಮನೆಗೆ ಹೋಗುದಾ? ಅವ್ರ ಮನೆಗೆ ಹೋಗಬೇಕು. ಆತಾತು, ಬರ್ರಿ ಮತ್ತೆ ಲಘು ಲಘುನ ಹೋಗುನು. ಮತ್ತೆ ಯಾಕೆ ಲೇಟ್ ಮಾಡಕತ್ತೀರಿ? ಅವಳು ಬರಬೇಕಲ್ಲ. ರೀ ಮಾಲಾ ಅವ್ರೆ, ಇವ್ರನ್ನ ನೋಡಿದೀರಾ? ಅಣ್ಣ, ಬೆಳಗ್ಗೆಯಿಂದ ಟಿವಿ ನೋಡ್ದೆ, ಬರೀ ಇವ್ರದೇ ಸುದ್ದಿ. ಇವ್ರಿಗೇನ್ ಬಂತು ದೊಡ್ಡ ರೋಗ? ಬಟ್ಟೆ ಬರೆ ಎಲ್ಲ ನೋಡಿದ್ರೆ ದುಡ್ಡಿರೋರ್ ತರ ಕಾಣಿಸ್ತಿದಾರೆ. ಇಂಥ ಹೀನದ ಕೆಲಸ ಯಾತಕ್ ಮಾಡ್ಬೇಕು? ಇದೇ ತರ ದುಡ್ಡು ಮಾಡಿ ಮಾಡಿ ಶ್ರೀಮಂತರಾಗಿರ್ಬೇಕು. ನಾವು ಬಡವರಾಗಿದ್ರು ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕ್ತೀವಪ್ಪ. ಇವರು ಅದನ್ನೆಲ್ಲ ಮಾರಿನೇ ದುಡ್ಡು ಮಾಡಿರೋದು. ಇವ್ರ ಮಗನು ಹೀಗೇನೆ ದರೋಡೆ ಕೊಲೆ ಮಾಡಿ ಈಗ ಜೈಲಲ್ಲಿದ್ದಾನೆ. ಇಂಥ ನಾಚಿಕೆ ಕೆಟ್ಟವ್ರು ಸಾಕಿದ ಮಗ ಹೆಂಗಿರ್ತಾನೆ? ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿ ಹೇಗ್ ಮುಖ ಹೊತ್ಕೊಂಡು ಓಡಾಡ್ತಾರೋ ರೋಡಲ್ಲಿ. ಆಹಾಹಾ, ಈಗ ಮುಖ ಮುಚ್ಕೊಂಡ್ರೆ ಏನ್ ಬಂತ ಹೇಳು? ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಮಾಡೋದು ಕೆಟ್ಟ ಕೆಲ್ಸ, ತಿರ್ಗಾ ನೋಡಿದ್ರೆ ಹಂಗ್ ಗುರಾಯಿಸ್ತಾ ಇದ್ಯಾ? ಅಯ್ಯೋ, ಇಂಥವ್ರದೆಲ್ಲ ಇದೇ ಬಾಳು. ಇಂಥವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ಬಾಯಿ ಹೊಲಸ್ ಮಾಡ್ಕೋಬೇಕು? ಬನ್ನಿ. ನಮ್ಗ್ಯಾಕ್ ಬಾ.